ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 6 ಗಂಟೆ ಆಗಿದೆ. ಸೊ 5:45ಗೆ ಎದ್ದಿದ್ದೆ. ಚಪಾತಿ ಹಿಟ್ಟನ್ನ ಮಿದ್ಬಿಟ್ಟು ಸೊ ಇವಾಗ ತರಕಾರಿಗಳನ್ನೆಲ್ಲನೂ ಇಟ್ಕೊಂಡು ಕೂತಿದ್ದೀನಿ. ತರಕಾರಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ದಿನಚರಿ ಹೇಗಿರುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನೇನೆಲ್ಲ ಮಾಡ್ತೀನಿ ಅದನ್ನು ಬ್ಲಾಗ್ ಮಾಡಿ ಸೊ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆವರೆಗೂ ಎಷ್ಟೋ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾನು ನನ್ನ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಆ ಕನಸನ್ನು ಬಿಟ್ಟು ಮನೆದೇನೋ ಒಂದು ಬಂತು. ಸೊ ಏನೋ ಮಾಡಬೇಕು ಅನ್ನೋದು ಅದನ್ನು ಮಾಡೋಣ ಅಂತ ಹೇಳಿ ಹೊರಟ್ವಿ. ಅಷ್ಟೊತ್ತಿಗಾಲೇ ಬೇರೆಯವರಿಂದ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಏನಾದರೂ ಒಂದು ಮಾಡ್ತೀವಿ ಅಂದಾಗ ಏನಕ್ಕೆ ನಾವು ಅವ್ರಿಗೆ ಒಳ್ಳೆಯದನ್ನು ಬಯಸಿದ್ರೂ ಕೂಡ ಅವ್ರುಗಳು ಯಾಕೆ ನಮಗೆ ಕೆಟ್ಟದನ್ನು ಬಯಸ್ತಾರೆ ಅನ್ನೋದು ನಮಗೆ ಅರ್ಥನೇ ಆಗೋದಿಲ್ಲ, ಕೊನೆವರೆಗೂ ಅರ್ಥ ಆಗೋದಿಲ್ಲ ಬಿಡಿ. ಯಾಕಂದರೆ ಸೊ ಒಬ್ಬೊಬ್ರದ್ದು ಒಂದೊಂದು ರೀತಿ ಮೆಂಟಾಲಿಟಿ ಇರುತ್ತೆ, ಥಿಂಕಿಂಗ್ ಪ್ರಾಸೆಸ್ ಬೇರೆ ಥರ ಇರುತ್ತೆ. ಸೊ ಅದೇ ರೀತಿ ನಾವೇನೋ ನಮ್ಮ ಕೆಲಸ ಆಯಿತು ನಾವಾಯಿತು ಅಂತ ಇದ್ದರೆ ಬೇರೆಯವ್ರೆಲ್ಲರೂ ಕೂಡ ಅದೇ ರೀತಿ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಬೇರೆಯವ್ರಿಗೆಲ್ಲ ಇನ್ನೊಬ್ಬರು ಮನೆ ಸುದ್ದಿ ಮಾತಾಡಿದ್ರೇ ಜೀರ್ಣ ಆಗೋದು ತಿಂದಿದ್ದು ಅಂತ ಹೇಳ್ತಾರೆ ಅಲ್ವಾ, ಆ ರೀತಿ ಇರ್ತಾರೆ. ಸೊ ಏನೋ ಸ್ವಲ್ಪ ಬೇಜಾರಾಗುತ್ತೆ ಈ ಥರ, ಅಯ್ಯೋ ಎಲ್ಲನೂ ಕೂಡ ಡಿಲೇ ಆಗ್ತಾ ಇದೆಯಲ್ಲ, ಯಾವುದು ಕೂಡ ಆಗ್ತಾ ಇಲ್ವಲ್ಲ ಅಂತ. ಬಟ್ ಒಂದನ್ನು ಅರ್ಥ ಮಾಡ್ಕೊಬೇಕಾಗತ್ತೆ ನಾವು, ಸ್ವಲ್ಪ ತಡ ಆಗ್ತಾ ಇದೆ ಅಂದರೆ ಅದರಿಂದ ಏನೋ ಒಂದು ಒಳ್ಳೇದಾಗ್ಬೋದೇನೋ. ಸೊ ಅದಕ್ಕೆ ಈ ರೀತಿ ತಡ ಆಗ್ತಾ ಇದೆ ಅಂತಲೂ ಕೂಡ ಅನ್ಕೋಬೋದು. ಕೆಲವೊಬ್ರು ಹೇಳ್ತಾರೆ ಕೆಟ್ಟ ದೃಷ್ಟಿಗಳು ಬೇರೆಯವ್ರು ಬೇಕು ಅಂತವೇ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ. ಸೊ ನಾನು ನಂಬ್ತೀನಿ ಅದನ್ನೆಲ್ಲನೂ ಕೂಡ, ಸ್ವಲ್ಪ ದೃಷ್ಟಿದೋಷ ಅದು ಇದು ಅನ್ನೋದೆಲ್ಲ ನಂಬ್ತೀನಿ. ಬಟ್ ಅತಿಯಾಗಿ ನಂಬೋದಕ್ಕೆ ಹೋಗಲ್ಲ. ಯಾಕಂದರೆ ದೇವ್ರನ್ನ ನಂಬಿದ ಮೇಲೆ ನಾವು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಎಲ್ಲನೂ ಕೂಡ ಆ ದೇವರೇ ನೋಡ್ಕೊತಾರೆ. ನಾವು ಎಷ್ಟನ್ನ ಮಾಡಬೇಕು, ನಮ್ಮ ಕೈಲಿ ಎಷ್ಟಾಗುತ್ತೆ ಅದನ್ನು ಮಾಡ್ಕೊಂಡು ಹೋಗೋದಷ್ಟೇ ಉಳಿದಿರುತ್ತೆ. ಸದ್ಯಕ್ಕೆ ಎಲ್ಲವೂ ಕೂಡ ಡಿಲೇ ಆಗ್ತಾ ಇದೆ, ಅದೊಂದು ಬೇಜಾರಿದೆ ನನಗೆ. ಸೊ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡಿಕೊಂಡೆ. ಎಷ್ಟೇ ಪ್ರಯತ್ನಗಳು ಪಟ್ಟರೂ ನಮ್ಮ ಕೈಲಿ ಏನೂ ಇಲ್ಲ ಅಂತ ಅಂದಾಗ ಏನು ಮಾಡೋದಕ್ಕಾಗಲ್ಲ. ಸೊ ಕಾಯಲೇಬೇಕಾಗತ್ತೆ. ಹಾಗೇನೂ ಕೂಡ ನಮ್ಮ ಮನೆಯಲ್ಲಿ ಹೇಳಬೇಕು ಅಂತ ಅಂದರೆ ನಮ್ಮ ಆಂಟಿ ಮನೆಗೆ ಕಟ್ತಾ ಇದ್ದಾರೆ. ಸೊ ಅವ್ರು ಹೇಗೆ ಅಂತ ಅಂದರೆ, ಈಗ ಮನೆ ಕಟ್ಟಬೇಕಾದ್ರೆ ತುಂಬ ಜನಗಳದ್ದು ಒಪಿನಿಯನ್ ಬರುತ್ತೆ. ಸೊ ಇದು ಸರಿ ಇಲ್ವೇನೋ, ಇದು ಸರಿ ಇದೇನೋ. ಯಾಕಂದರೆ ನಾನು ಕೂಡ ಹೋಗಿ ಆಂಟಿ ಅಂಕಲ್ಗೆಲ್ಲ ಹೇಳ್ತಿದ್ದೆ, ಸೊ ಇದೊಂದು ಸ್ವಲ್ಪ ಹಿಂಗೆ ಮಾಡಿಸ್ಬೋದಿತ್ತೇನೋ ಅಂತ. ಬಟ್ ಅವ್ರು ಹೇಗೆ ಅಂತ ಅಂದರೆ, ಅವ್ರು ಏನು ಅಂದ್ಕೊಳ್ತಿದ್ದಾರೋ ಅದೇ ರೀತಿ ಅವ್ರ ಮನೆ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ, ಓಕೆ ನನ್ನ ಮನೆ ಹಿಂಗಿರಬೇಕು ಹೀಗಿರಬೇಕು ಅಷ್ಟೇ ಅಂತ. ಇನ್ನೊಬ್ರು ಒಪಿನಿಯನ್ ಕೇಳೋದು ತಪ್ಪೇನಿಲ್ಲ, ಬಟ್ ನಾವು ಅದಕ್ಕೆ ಬಂಡವಾಳ ಹಾಕ್ತಾ ಇದ್ದೀವಿ, ನಮ್ಮ ದುಡ್ಡು ಖರ್ಚಾಗ್ತಾ ಇದೆ. ಸೊ ನಮ್ಮಿಂದನೇ ಎಲ್ಲ ಆಗ್ತಾಯಿದೆ ಅಂದಮೇಲೆ ಇನ್ನೊಬ್ರನ್ನ ಒಪಿನಿಯನ್ ಕೇಳೋದು ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಅನಿಸುತ್ತೆ. ಅದೇ ರೀತಿ ನಾನು ಕೂಡ ಅಷ್ಟೇ, ನಾನಾಯಿತು ನಮ್ಮ ಯಜಮಾನ್ರಾಯಿತು ಇಬ್ಬರೇ ಈ ರೀತಿ ಏನಾದ್ರೂ ಮಾಡಬೇಕು ಅಂದಾಗ ಒಬ್ರಿಗೊಬ್ರು ಮಾತಾಡ್ಕೊತೀವಿ. ಸೊ ಅವ್ರಿಗೂ ಕೂಡ ಹೇಳ್ತಾ ಇರ್ತೀನಿ, ಬೇರೆಯವ್ರ ಹತ್ರ ನೀವು ಡಿಸ್ಕಸ್ ಮಾಡಬೇಡಿ. ಯಾಕಂದರೆ ಅವರು ಬೇಕು ಅಂತಲೇ ಇಲ್ಲದೆ ಇರೋದನ್ನು ತಲೆಗೆ ತುಂಬೋದು, ಅಥವಾ ಬೇರೆ ಏನೇನಾದರೂ ಹೇಳ್ಬೋದು. ಸೊ ಹಾಗಾಗಿ ನನಗೆ ಜನಗಳ ಮೇಲೆ ನಂಬಿಕೆ ಸ್ವಲ್ಪ ಕಡಿಮೆನೇ. ಅಪ್ಪ ಅಮ್ಮ ಬೇಡ ಇದು ಮಾಡಬೇಡಿ ಅನ್ನೋದಕ್ಕೆ ಒಂದು ಕಾರಣ ಇರುತ್ತೆ. ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಕಾಳಜಿ, ತುಂಬಾ ಸ್ಟ್ರೆಸ್ ತಗೋತಾ ಇದ್ದಾರೆ, ಯಾಕೆ ಆರೋಗ್ಯ ಕಡೆ ಗಮನ ಕೊಡಬೇಕು, ಆ ಥರ ಒಂದು ಪ್ರೀತಿನ ನೋಡ್ಬೋದು ಅಪ್ಪ ಅಮ್ಮನಲ್ಲಿ. ಆದರೆ ಬೇರೆ ಜನಗಳಿರ್ತಾರೆ ಅಲ್ವಾ, ಸೊ ಅವ್ರನ್ನ ನಾವು ಹೆಂಗೂ ನಂಬೋದಕ್ಕಾಗಲ್ಲ. ಮುಂದೆ ಚೆನ್ನಾಗೇ ಇರ್ತಾರೆ, ಹಿಂದೆ ಏನು ಮಾಡಬೇಕು ಅದನ್ನು ಮಾಡ್ತಾನೆ ಇರ್ತಾರೆ. ಅದಕ್ಕೆ ನಮ್ಮ ಮನೆಯವ್ರಿಗೆ ಅವಾಗವಾಗ ಹೇಳ್ತಾ ಇರ್ತೀನಿ, ಯಾರ ಹತ್ರನೂ ಡಿಸ್ಕಸ್ ಮಾಡೋದಕ್ಕೆ ಹೋಗಬಾರ್ದು. ಒಳ್ಳೆ ವಿಷಯಗಳನ್ನ ಎಷ್ಟೋ ನೀವು ಕೇಳಿರ್ಬೋದು, ಒಳ್ಳೆ ವಿಷಯಗಳನ್ನ ಇನ್ನೊಬ್ರ ಹತ್ರ ಡಿಸ್ಕಸ್ ಮಾಡಬೇಡಿ. ಸೊ ಯಾವುದೇ ಒಂದು ಕೆಲಸಗಳನ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲು ಮಾಡಿ, ಆಮೇಲೆ ಎಲ್ಲರಿಗೂ ಕೂಡ ಗೊತ್ತಾಗೇ ಆಗುತ್ತೆ ನಾವು ಮಾಡೋ ಕೆಲಸ ಏನಿದೆ ಅಂತ ಹೇಳಿಬಿಟ್ಟು. ಅದನ್ನು ನಾವು ಮಾಡೋದಕ್ಕೆ ಮುಂಚೆನೇ ಒಂದು ಒಳ್ಳೆ ಕೆಲಸನ ಇನ್ನೊಬ್ರ ಹತ್ರ ಶೇರ್ ಮಾಡಿಕೊಂಡಾಗ ತುಂಬ ಬ್ಯಾಡ್ ಒಪಿನಿಯನ್ಸ್ ಬರುತ್ತೆ ಕೆಲವೊಬ್ರದ್ದು, ಮತ್ತು ನೆಗೆಟಿವ್ ಆಗೂ ಕೂಡ ನಮಗೆ ಏನಾದರೂ ಎಫೆಕ್ಟ್ ಆಗ್ಬೋದು. ಸೊ ಹಾಗಾಗಿ ಬೇರೆಯವರ ಒಪಿನಿಯನ್ ನಮಗೆ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊತೀನಿ. ಹೊತ್ತು ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡು, ನಿಜ ಹೇಳಬೇಕು ಅಂದರೆ ಮಲ್ಕೊಂಡೇ ಇಲ್ಲ. ಯಾಕಂದರೆ ಅಡುಗೆನೂ ಕೂಡ ಮಾಡಿರಲಿಲ್ಲ, ಹಾಗೆ ಮಲ್ಕೊಂಡ್ಬಿಟ್ಟಿದೆ. ಸೊ ಅಡುಗೆ ಮಾಡಿಲ್ಲ, ಇನ್ನು ಟೈಮ್ ಆಗುತ್ತೆ ಅಂತ ಅದೇ ಒಂದು
ತಲೆಗೆ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ. ಒಂದು 1/4 ಗಂಟೆಗೆಲ್ಲ ಮತ್ತೆ ಎಚ್ಚರ ಆಗಿಬಿಡ್ತು. ಸೊ ಎದ್ದವಳೆ ಇವಾಗ ರೈಸ್ ಮಾಡಿದ್ದೀನಿ, ಸ್ವಲ್ಪ ಸಾಂಬಾರಿತ್ತು ಮತ್ತು ಚಪಾತಿ ಇದೆ. ನೆನ್ನೆ ತಿಳಿ ಸಾರು ಮಾಡಿದೆ ಸ್ವಲ್ಪ ಅಲ್ವಾ, ಸೊ ತಿಳಿ ಸಾಂಬಾರಿತ್ತು, ಚಪಾತಿನೂ ಇತ್ತು. ಹಾಗೆ ಒಬ್ಬರು ಲೇಬರ್ ಕೂಡ ಬಂದಿದ್ದಾರೆ, ಅವ್ರಿಗೆ ಫಿಶ್ ಸಾಂಬಾರು ಕೂಡ ಇದೆ, ಫಿಶ್ಶು ಕೂಡ ಇದೆ. ಅದು ವೇಸ್ಟ್ ಮಾಡೋದಕ್ಕಾಗಲ್ಲ. ನೆನ್ನೆ ನೈಟ್ ಯಾರೂ ಕೂಡ ಊಟ ಮಾಡಲಿಲ್ಲ, ಹಾಗೆ ಮಲ್ಕೊಂಡ್ಬಿಟ್ವಿ. ಸ್ವೀಟ್ ಎಲ್ಲ ಸಕ್ಕತ್ತಾಗಿತ್ತು. ಸೊ ಈ ಥರ ವೆದರ್ ಇದ್ದಾಗ ನಿದ್ದೆ ಬಂದೇ ಬರುತ್ತೆ ಯಾರಿಗಾದ್ರೂ ಸರಿ. ಸೊ ಜೋರಾಗಿ ಮಳೆ ಬರುತ್ತೆ ನಿಂತೋಗುತ್ತೆ, ಜೋರಾಗಿ ಮಳೆ ಬರುತ್ತೆ ನಿಂತೋಗುತ್ತೆ. ಸೊ ವೆದರ್ ಅಂತೂ ಹೆಂಗಾಗ್ಬಿಟ್ಟಿದೆ ಅಂದರೆ, ಚೆನ್ನಾಗಿ ಬಿಸಿಲು ಬಂದು ಆಮೇಲೆ ಮಳೆ ಬಂದರೆ ಚೆನ್ನಾಗಿರುತ್ತೆ. ಸೊ ಈ ರೀತಿ ಇದ್ದಾಗ ಇವಾಗಲೂ ಕೂಡ ಅಷ್ಟೇ ಜೋರಾಗಿ ಮಳೆ ಬರ್ತಾ ಇದೆ ಹೊರಗಡೆ. ಸೊ ಲೈಟ್ ಹಾಕಿದ್ದೀನಿ, ಇಲ್ಲ ಅಂತಂದರೆ ಫುಲ್ ಕತ್ಲೆ ಆಗುತ್ತೆ. ನಮ್ಮದು ಅಡುಗೆ ಮನೆ ಫುಲ್ ಕತ್ಲೆ ಅಂತ ಅನಿಸುತ್ತೆ. ನೋಡಿ ಇಷ್ಟೇ ಬೆಳಗಿರೋದು. ಸೊ ಹೊರಗಡೆ ಜಾಸ್ತಿ ಬೆಳಕಿಲ್ಲ, ಲೈಟ್ ಹಾಕಲಿಲ್ಲ ಅಂದರೆ ವೀಡಿಯೋನೇ ಮಾಡೋದಕ್ಕಾಗಲ್ಲ. ಸೊ ಇವಾಗ ಸ್ವಲ್ಪ ಮುದ್ದೆ ಮಾಡಬೇಕು, ಯಾಕಂದರೆ ಲೇಬರ್ ಬಂದಿದ್ದಾರೆ ಅಲ್ವಾ. ಸೊ ಅವ್ರಿಗೆ ಪಾಪ ಮುದ್ದೆ ಬೇಕೇ ಬೇಕು, ಮುದ್ದೆ ಅಂತೂ. ಸೊ ಅವರೊಬ್ರಿಗೇ, ನಮಗೆ ಚಪಾತಿ, ನನಗೆ ಮತ್ತು ನಮ್ಮ ಮನೆಯವರಿಬ್ರಿಗೂ ಚಪಾತಿ ಇದೆ. ಸೊ ಮಾವಂಗೆ ತಿಳಿ ಸಾಂಬಾರಿದೆ, ಲೇಬರ್ಗೆ ಫಿಶ್ ಸಾಂಬಾರಿದೆ. ಸೊ ಒಂದೇ ಒಂದು ಮುದ್ದೆ ಮಾಡ್ತೀನಿ ಇವಾಗ. ನೈಟ್ ಏನಾದರೂ ಸಾಂಬಾರು ಮಾಡ್ತೀನಿ ನಾಳೆಗೂ ಹಾಗೆ. ನಾಳೆ ನಾನ್ ವೆಜ್ ಏನಾದರೂ ಮಾಡೋಣ ಅಂತ, ಸ್ವಲ್ಪ ನಾಳೆ ಸ್ಪೆಷಲ್ ಡೇ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ನಿಮಗೆ. ಸೊ ಇವಾಗ ಸದ್ಯಕ್ಕೆ ಮುದ್ದೆ ಮಾಡೋಣ, ಹಾಗೆ ಬಿಸಿ ಬಿಸಿ ಚಪಾತಿ ಹಾಕೊಳ್ಳೋಣ ಅಂತ ಹೇಳಿ. ಇನ್ನೂ ಯಾರೂ ಊಟಕ್ಕೆ ಬಂದಿಲ್ಲ, ಇನ್ನೂ 1:15 ಆಗಿದೆ. ಸೊ ಹಾಗೆ ಸ್ವಲ್ಪ ಮೊಬೈಲ್ ನೋಡಿಕೊಂಡು ಈ ರೀತಿ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಮತ್ತು ಇನ್ನೊಂದು ಏನಾಗಿತ್ತು ಅಂತಂದರೆ, ನಂದು ಹಬ್ಬಕ್ಕೆ ಅಂತ ಒಂದು ರೇಷ್ಮೆ ಸ್ಯಾರಿ ತೊಗೊಂಡ್ಬಿಟ್ಟಿದೆ. ಅಂದರೆ ಸೆಮಿ ರೇಷ್ಮೆ ಸ್ಯಾರಿ ಬರುತ್ತೆ ಅಲ್ವಾ, ಅದನ್ನು ತೊಗೊಂಡಿದ್ದು. ಅದು ಯಾವಾಗಲೂ ಅಲ್ಲೇ 1 ಇಯರ್ ಮೇಲೆ ಆಯಿತು ಅಂತ ಅನಿಸುತ್ತೆ. ಅದು ಐರನ್ ಮಾಡಬೇಕಾದ್ರೆ ಕಾಟನಲ್ಲಿ ಹಿಟ್ಟಿದೆ, ಸಿಲ್ಕಲ್ಲಿ ಹಿಟ್ಟಿರಲಿಲ್ಲ. ಸೊ ಅದನ್ನು ಹಾಗೆ ಐರನ್ ಮಾಡೋದಕ್ಕೆ ಹೋಗಿ ಜರಿ ಏನಿರುತ್ತೆ, ಸೊ ಅದೊಂದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ. ಅದನ್ನು ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ತುಂಬ ತಲೆ ಕೆಡಿಸ್ಕೊಂಡು ಆವಾಗಲೇ ಮಾಡ್ಕೊಬೇಕಿತ್ತು, ಇನ್ನೂ ಮಾಡ್ಕೊಂಡಿಲ್ಲ. ಸುಟ್ಟಿರೋ ಅಂಥ ಬಟ್ಟೆಗಳನ್ನ ಮನೆಯಲ್ಲಿ ಇಡಬಾರ್ದು ಜಾಸ್ತಿ ದಿನ ಅಂತ ಹೇಳ್ತಾರೆ. ಸೊ ಮೊನ್ನೆ ಒಬ್ಬರು ನನಗೆ ಸೀರೆ ತಂದು ಕೊಡ್ತಿದ್ರು, ಇದು ಸುಟ್ಟೋಗಿದೆ, ನನ್ನ ಮೊಮ್ಮಗಳಿಗೆ ಏನಾದರೂ ಲಂಗ ಬ್ಲೌಸ್ ಹೊಲಿಯಪ್ಪ ಅಂತ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ. ಸೊ ಅದು ಆಮೇಲೆ ನೆನಪಾಯಿತು, ಅಯ್ಯೋ ನಂದು ಒಂದು ರೇಷ್ಮೆ ಸ್ಯಾರಿ ಸುಟ್ಟೋಗಿದೆ, ಅದನ್ನು ಆಲ್ಟ್ರೇಷನ್ ಮಾಡ್ಕೊಬೇಕು. ಅದನ್ನು ಯಾರಿಗೂ ಕೊಡೋದಕ್ಕಾಗಲ್ಲ, ಯಾಕಂದರೆ ಅದು ನನ್ನ ಫೇವ್ರೆಟ್ ಸ್ಯಾರಿ. ಸೆಮಿ ಕಾಂಚೀವರಂ ಸ್ಯಾರಿ ಆದ್ರೂ ಕೂಡ ನನ್ನ ಫೇವ್ರೆಟ್ಟು. ತುಂಬ ಅಂದರೆ ತುಂಬಾ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನು ನಾನು ಮಧ್ಯಾಹ್ನ ಮೇಲೆ ಕಟ್ಟಿಂಗ್ ಮಾಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊತೀನಿ. ಅದೊಂದು ಸ್ವಲ್ಪ ಆಗಿದೆ ಅಷ್ಟೇ, ಜಾಸ್ತಿ ಏನೂ ಆಗಿಲ್ಲ. ಅದಕ್ಕೋಸ್ಕರ ಅದು ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಒಂದ್ಸರಿ. ಇವಾಗ ಸದ್ಯಕ್ಕೆ ಅಡುಗೆದೆಲ್ಲ ಮುಗಿಸಿ ಊಟ ಮಾಡಿ ಆಮೇಲೆ ಅದನ್ನು ಶೇರ್ ಮಾಡ್ತೀನಿ. ಕೆಲವೊಂದೊಂದು ಹೊಸದಾಗಿ ಟಾಪಿಕ್ಗಳನ್ನ ಕೇಳ್ತಾನೆ ಇರ್ತೀವಿ. ನಮ್ಮ ಜೀವನಗಳಲ್ಲೂ ಕೂಡ ತುಂಬ ಅಂದರೆ ತುಂಬಾ ಟಾಪಿಕ್ಗಳು ಬಂದು ಹೋಗುತ್ತೆ. ಸೊ ಅದರಲ್ಲಿ ಕೆಲವೊಂದು ಮುಖ್ಯವಾದನ್ನು ಎಲ್ಲರ ಹತ್ರನೂ ಹಂಚ್ಕೋಬೇಕು ಅಂತ ಅಂದ್ಕೊತೀವಿ. ಕೆಲವೊಂದು ಸರಿ ಮುಜುಗರ ಆಗುತ್ತೆ, ಹೆಂಗೆ ಹಂಚ್ಕೊಳ್ಳೋದಕ್ಕಾಗತ್ತೆ ಅಂತ ಹೇಳಿಬಿಟ್ಟು. ಆದರೆ ನಮಗೆ ಆಗಿರೋವಂಥ ಕೆಲವೊಂದು ಎಕ್ಸ್ಪೀರಿಯೆನ್ಸಿಂದ ಎಷ್ಟೋ ಹೆಣ್ಮಕ್ಳುಗಳ ಜೀವನದಲ್ಲೂ ಅದೇ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಹಾಗೆಯೇ ಅಮ್ಮನ ಜೊತೆ ಹೀಗೆ ಮಾತಾಡ್ತಾ ಇದ್ದೆ, ಅವರು ಕೂಡ ಒಂದು ಟಾಪಿಕ್ ಬಗ್ಗೆ ಹೇಳ್ತಾ ಇದ್ರು. ತುಂಬ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ, ಅಂದರೆ ರಿಲೇಟಿವ್ಸ್ ಎಲ್ಲ ಯಾರು ಅಮ್ಮಂಗೆ ಕಾಲ್ ಮಾಡಿದರು. ಸೊ ಹಾಗಾಗಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ, ತುಂಬ ಕಿರ್ಚಾಡೋದು, ಕೋಪ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾಳೆ ಅಂತ. ಬಟ್ ಅಪ್ಪನ ಮನೇಲಿದ್ದಾಗ ಅವಳು ಹಾಗೆ ಆಡ್ತಿರಲ್ಲ, ಗಂಡನ ಮನೆಗೆ ಹೋದಾಗ ಆ ರೀತಿ ಆಡ್ತಿದ್ದಾಳೆ ಅಂದರೆ ಅವ್ರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅಪ್ಪ ಅಮ್ಮದಿರಾಗಿರ್ಬೋದು, ಸಂಬಂಧಿಕರುಗಳೇ ಆಗಿರ್ಬೋದು. ಅಪ್ಪ ಅಮ್ಮನೇ ಅರ್ಥ ಮಾಡ್ಕೊಳ್ಳಲ್ಲ ಅಂದಾಗ ಸಂಬಂಧಿಕರಿನ್ನೇನು ಅರ್ಥ ಮಾಡ್ಕೊತಾರೆ. ಸೊ ಗಂಡನಿಂದ ಅವಳಿಗೆ ಏನು ಸಿಗಬೇಕು ಅದು ಸಿಗ್ತಾ ಇರೋದಿಲ್ಲ. ಒಂದು ಪಾಯಿಂಟ್, ಅದು ಮೇನ್ ಪಾಯಿಂಟ್ ಆಗುತ್ತೆ ಹೆಣ್ಮಕ್ಳಿಗೆ. ಯಾಕಂದರೆ ಗಂಡನ ಮಾತ್ರ ನಂಬ್ಕೊಂಡು ಅತ್ತೆ ಮನೆಗೆ ಕಾಲಿಟ್ಟಿರ್ತಾಳೆ, ಗಂಡನ ಮನೆಗೆ. ಸೊ ಬೇರೆ ಯಾರನ್ನೂ ಕೂಡ ಅವಳು ನಂಬ್ಕೊಂಡು ಬಂದಿರೋದಿಲ್ಲ. ಆ ಗಂಡನೇ ಅವಳಿಗೆ ಟೈಮ್ ಕೊಡ್ದಿರಾ ಅಥವಾ ಒಂದು ಪ್ರೀತಿ ಕಾಳಜಿ ತೋರಿಸ್ತೇನೆ ಇದ್ದಾಗ ಈ ರೀತಿ ಎಲ್ಲ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ ಅನ್ನೋ ಒಂದು ಥಾಟ್ನೇ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಸೊ ಅವರಿಗೇನು ಸುಮ್ಮನೆ ಇರ್ಬೋದಲ್ವ, ಏನಕ್ಕೆ ಹಿಂಗೆ ಕಿರ್ಚಾಡ್ತಾಳೆ, ಯಾಕೆ ಹಿಂಗೆ ಕೋಪ ಮಾಡ್ಕೊತಾಳೆ, ಅವ್ರದ್ದೇನು ತಪ್ಪಿರಲ್ಲ ಅಂತ ಹೇಳಿಬಿಟ್ಟು. ಬಟ್ ಆ ಮನೇಲಿದ್ದಾಗ ಅವಳಿಗೆ ಏನು ಆಗ್ತಿದೆ ಅನ್ನೋದು ಅವಳಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಎಲ್ಲೋ ಕೂತಿರೋ ಅಪ್ಪ ಅಮ್ಮದಿರಿಗೆ ಅದು ಗೊತ್ತಾಗೋದೇ ಇಲ್ಲ. ಕೆಲವೊಂದು ತಂದೆ ತಾಯಿಗಳು ಅರ್ಥ ಮಾಡ್ಕೊತಾರೆ, ಕೆಲವೊಬ್ಬರು ಕೇಳೋದಕ್ಕೂ ಹೋಗಲ್ಲ ಏನು ಆಗ್ತಾಯಿದೆ ನಿನಗೆ ಅಂತ.
ಸೊ ಕೇಳ್ದಿರ ಅವಳು ಒಂಥರ ಮೆಂಟಲ್ ಆಡ್ದಂಗೆ ಆಡ್ತಾಳೆ, ಮೆಂಟಲ್ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾಳೆ. ಸೊ ಅವಳು ಡಾಕ್ಟ್ರ್ ಹತ್ರ ತೋರಿಸ್ಬೇಕು, ಅವಳು ಹಾಗೆ ಹೀಗೆ ಅನ್ನೋ ಈ ಥರ ಒಂದು ಮಾತುಗಳನ್ನ ಅವಳು ಕೇಳ್ತಾ ಹೋಗ್ತಾಳೆ. ಆವಾಗ ಇನ್ನಷ್ಟು ಅವಳಿಗೆ ಬೇಜಾರಾಗುತ್ತೆ, ಇನ್ನಷ್ಟು ಕುಗ್ಗಿ ಹೋಗ್ತಾಳೆ ಒಂದು ಹೆಣ್ಣು. ಸೊ ಈ ಥರ ಎಷ್ಟೋ ಮನೆಗಳಲ್ಲಿ ಆಗ್ತಾ ಇರುತ್ತೆ. ಅದನ್ನು ಯಾರು ಕೂಡ ಅರ್ಥನೇ ಮಾಡ್ಕೊಳ್ಳಲ್ಲ. ಇನ್ನೇನು ಮಾಡೋದಕ್ಕಾಗುತ್ತೆ, ಸ್ವಲ್ಪ ಹಳೇದಾಗ್ತಾ ಹೋಗ್ತಾ ಅಂದರೆ ವರ್ಷಗಳು ಕಳೀತಾ ಮದುವೆ ಆಗಿ ಅದಕ್ಕೆ ಅವಳೇ ಗೊತ್ತಿಲ್ಲದ ಹಾಗೇ ಅಡ್ಜಸ್ಟ್ ಆಗಿಬಿಟ್ಟಿರ್ತಾಳೆ. ಏನೂ ಮಾಡೋದಕ್ಕಾಗಲ್ಲ ಕೊನೆ ಟೈಮ್ನಲ್ಲಿ. ಸೊ ಎಲ್ಲ ಸಂಬಂಧಗಳು ಕೊನೆವರೆಗೂ ಅಂದರೆ ನಮ್ಮ ಜೊತೆನೇ ಇರೋದಿಲ್ಲ. ಎಷ್ಟೋ ಸಂಬಂಧಗಳು ನಾವು ಮದುವೆ ಆಗಿ 4-5 ವರ್ಷಕ್ಕೆ ಅಥವಾ 6-7 ವರ್ಷಕ್ಕೇ ದೂರ ಆಗ್ತಾ ಒಂದೊಂದೇ ಸಂಬಂಧಗಳು ಹೋಗ್ತಾ ಇರುತ್ತೆ. ಆವಾಗ ಗಂಡಂಗೆ ಹೆಂಡತಿ ಮೇಲೆ ಡಿಪೆಂಡ್ ಆಗಬೇಕು, ಹೆಂಡ್ತಿನೇ ಬೇಕು ಅಥವಾ ಹೆಂಡತಿ ಹತ್ರನೇ ಎಲ್ಲನೂ ಶೇರ್ ಮಾಡಬೇಕು, ಹೆಂಡ್ತಿನೇ ಕೇಳಬೇಕು ಅನ್ನೋದು ಆಗ ಅರ್ಥ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಒಂದು 6-7 ವರ್ಷ ಆಗಿದ್ರೂ ಆಗ್ಬೋದು, 10 ವರ್ಷ ಆಗಿದ್ರೂ ಆಗ್ಬೋದು, ಎಷ್ಟು ವರ್ಷಗಳು ಕೂಡ ಆಗಬಹುದು. ಕಾಯಲೇಬೇಕಾಗತ್ತೆ ಹೆಣ್ಣಾದವಳು. ಅದು ಬಿಟ್ಟರೆ ಬೇರೆ ಥರ ಏನಾದ್ರೂ ಹೇಳೋದಕ್ಕೆ ಹೋದಾಗ, ಬೇರೆ ಥರ ಏನಾದರೂ ನಾವು ಮಾಡೋದಕ್ಕೆ ಹೋದಾಗ ನಮಗೆ ಬೇರೆ ಥರ ಪಟ್ಟನೇ ಸಿಕ್ಬಿಡುತ್ತೆ. ಸೊ ಈ ಥರ ಎಲ್ಲನೂ ಕೂಡ ನೋಡಿದ್ದೀನಿ. ಹಾಗೆ ಅಮ್ಮನೂ ಕೂಡ ಕೇಳ್ತಾ ಇದ್ದೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಮಾತಾಡ್ತಾ ಇರ್ತಾರೆ ಅಂದಾಗ ಮಾತಾಡೋದಕ್ಕೆ ಬಿಟ್ಬಿಡಬೇಕು. ಇಲ್ಲ ಅಂದರೆ ಸುಮ್ಮನೆ ನಾವು ಹೇಳೋ ರೀತಿ ಅವ್ರಿಗೆ ಅರ್ಥ ಆಗೋದಿಲ್ಲ, ಕೆಲವೊಬ್ರಿಗೆ ಅರ್ಥ ಆಗೋದಿಲ್ಲ. ಸೊ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದಕ್ಕೆ ಹೌದು ಅಂತ ಅಂದ್ಕೊಂಡು ಹೋಗೋದೇ ಬೆಟರ್ ಅಂತ ಅನಿಸುತ್ತೆ. ಸೊ ಇದೇ ರೀತಿ ನಿಮ್ಮ ಒಂದು ಜೀವನಗಳಲ್ಲಿ ಈ ರೀತಿ ಆಗಿರುತ್ತೆ. ತುಂಬ ಹೆಣ್ಮಕ್ಳುಗಳ ಜೀವನದಲ್ಲಿ ಆಗಿರುತ್ತೆ. ಹೇಳ್ಕೊಳ್ಳೋದಕ್ಕಾಗ್ದಿರ ಈ ರೀತಿ ಕೋಪನ ಯಾರ ಮೇಲೆ ತೋರಿಸ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಕೊನೆಗೆ ಗಂಡನ ಮೇಲೆ ತೋರಿಸೋದಕ್ಕಾಗೋದು ನಮಗೆ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ತುಂಬ ಜೀವನದಲ್ಲಿ ಆಗ್ತಾ ಇರುತ್ತೆ. ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಅಮ್ಮನ ಜೊತೆ ಮಾತಾಡಿದ್ಮೇಲೆ ನೆನ್ಪು ಮಾಡ್ಕೊಂಡಾಗ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹೇಗೆಲ್ಲ ಒಂದು ಹೆಣ್ಣಿನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ, ಅವಳನ್ನ ಯಾವ್ಯಾವ ಮಟ್ಟಿಗೆಲ್ಲ ಈ ಸಂಬಂಧಗಳು ಎಳೆದು ಬಿಡುತ್ತೆ ಅನ್ನೋದು ಕೆಲವೊಂದು ಟೈಮಲ್ಲಿ ಬೇಜಾರು ಕೂಡ ಆಗುತ್ತೆ. ಏನಕ್ಕೆ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾವುದಾದ್ರೂ ಈ ರೀತಿ ಹೆಣ್ಮಕ್ಳುಗಳ ಬಗ್ಗೆ ಟಾಪಿಕ್ ಮಾತಾಡ್ತಾ ಇದ್ದಾಗ ನಮಗೆ ಗೊತ್ತಿಲ್ಲದ ಹಾಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಸೊ ಯಾಕೆ ಈ ರೀತಿ ಸಮಾಜ ಹಿಂಗಿದೆ, ಹೆಣ್ಣಿಂದೇ ತಪ್ಪು ಅಂತ ಯಾಕೆ ಅಂತಾರೆ? ಸೊ ಗಂಡಂದು ತಪ್ಪಿರ್ಬೋದಲ್ವ ಅಂತ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ. ಹೇಳಬೇಕು ಅಂದರೆ ಚಿಕ್ಕದ್ರಿಂದ 20-25 ವರ್ಷಗಳ ಕಾಲ ನೋಡ್ಕೊಂಡು ಬಂದಿರ್ತಾರೆ ಹೇಗೆ ನಾವು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಅಪ್ಪ ಅಮ್ಮ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ಏನು ಮಾಡೋದಕ್ಕಾಗಲ್ಲ, ಪ್ರಪಂಚ ಇರೋದೇ ಹಾಗೆ ಅಲ್ವಾ. ಹಾಯ್, ಸದ್ಯಕ್ಕೆ ಪುರಿ ಒಗ್ಗರಣೆ ಮಾಡಿದ್ದೆ ಅಲ್ಲ, ಅದನ್ನೆಲ್ಲ ತಿಂದು ಇನ್ನು ಪುರಿ ಒಗ್ಗರಣೆ ಮಾಡಿದ್ದು ಅಥವಾ ಬೇರೆ ಏನಾದ್ರು ಸ್ನ್ಯಾಕ್ಸ್ ತಿಂದರೆ ನಾನು ಊಟ ಮಾಡೋದೇ ಇಲ್ಲ. ಸೊ ಎಲ್ಲರಿಗೂ ಕೂಡ ಊಟ ಇಷ್ಟಕ್ಕೆ ಸಾಕಾಗಿದೆ. ಸೊ ಹಾಗೆ ಒಂದೆರಡೆರಡು ಸ್ವೀಟ್ ತಿಂದ್ವಿ. ಇದನ್ನೆಲ್ಲ ತಿಂದಮೇಲೆ ಇನ್ನು ನೈಟ್ ಊಟನೇ ಬೇಡ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಯಾರು ಕೂಡ ಊಟ ಮಾಡ್ತಾ ಇಲ್ಲ, ಮಲ್ಗೋಂಥ ಟೈಮ್ ಆಯಿತು. ಹಾಗೆ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ, ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ. ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಮುಂದೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ಸ್ ಎಲ್ಲನೂ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಕೆಲವೊಂದನ್ನು ಕೂಡ ಆರ್ಡರ್ ಮಾಡಿದ್ದೀನಿ. ಸೊ ಇನ್ನು ಶಾಪಿಂಗ್ ಕೂಡ ತುಂಬಾ ಇದೆ. ಸೊ ಅದನ್ನು ಕೂಡ ನೆಕ್ಸ್ಟು ಬರ್ತಾ ಹೋಗುತ್ತೆ, ಎಲ್ಲನೂ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ಖಂಡಿತ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ, ಮಿಸ್ ಮಾಡ್ಕೊಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.